ನಿಮ್ಮ ಮಕ್ಕಳನ್ನ ಸ್ಕೇಟಿಂಗ್ ಸೇರಿಸಬೇಕು ಅಂತ ನೀವೇನಾದ್ರೂ ಅಂದ್ಕೊಂಡಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ, ಶೇರ್ ಮಾಡಿ, ಅನೇಕ ಮಕ್ಕಳಿಗೆ ಇದು ಹೆಲ್ಪ್ ಆಗಲಿ. ನೀವು ಚೆಸ್ ನೋಡಿದೀರಾ? ಚೆಸ್ ಯಾಕೆ ಆಡ್ತೀವಿ ಅಂದ್ರೆ ನಮ್ಮ ಬುದ್ಧಿಶಕ್ತಿಯನ್ನು ಹೆಚ್ಚಳ ಮಾಡ್ಕೊಳ್ಳೋದಕ್ಕೆ ಚೆಸ್ ಆಡ್ತೀರಾ. ಅದೇ ರೀತಿ ಸ್ಕೇಟಿಂಗ್ ನೀವು ಆಡೋದಾದ್ರೆ ನಿಮ್ಮ ದೇಹದ ಪ್ರತಿಯೊಂದು ಅಂಗಾಂಗಗಳು ಕೂಡ ಬಹಳ ಹೆಲ್ಪ್ ಆಗುತ್ತೆ. ಅದ್ಯಾವ ರೀತಿ ಅಂತ ನಾನು ಆ ಸ್ಕೇಟಿಂಗ್ ನ ನ್ಯಾಷನಲ್ ಅವಾರ್ಡ್ ತೆಗೆದುಕೊಂಡಿರ್ತಕ್ಕಂಥ ಪ್ರಸಿದ್ಧಿ ಆಗಿರ್ತಕ್ಕಂಥ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಈ ಸ್ಕೇಟಿಂಗ್ ಆಡೋದ್ರಿಂದ ಬಹಳ ಅನುಕೂಲಗಳಿದಾವೆ. ನೀವೇನಾದ್ರೂ ಮುಂದೆ ಒಬ್ಬ ಸರ್ಕಾರಿ ನೌಕರ ಆಗಬೇಕು ಅಂದ್ರೆ ನೀವು ಸ್ಪೋರ್ಟ್ಸ್ ಕೋಟಾದಲ್ಲಿ, ಕ್ರೀಡಾಕೂಟದಲ್ಲಿ ಇದನ್ನ ಬಳಸ್ಕೊಂಡು ನ್ಯಾಷನಲ್ ಅವಾರ್ಡ್ ನೀವು ನಿಮ್ಮ ಮಕ್ಕಳಿಗೆ ಉದ್ಯೋಗ ಅವಕಾಶ ಕೊಡಿಸೋದ್ರಲ್ಲಿ ಇದು ಬಹಳ ಮಹತ್ವವನ್ನು ಪಡಿತದೆ. ಕೋಚ್ ಸಿಕ್ಕಿದ್ದಾರೆ, ಮಕ್ಕಳಿಗೆ ಚೆನ್ನಾಗಿ ಹೇಳ್ಕೊಡ್ತಾರೆ. ಎಲ್ರು ತುಂಬಾ ಖುಷಿ ಆಗುತ್ತೆ. ಶಿರಾ ಟೌನ್ ಅಲ್ಲಿ ಈ ತರ ಒಂದು ಗೇಮ್ ಇರ್ಲಿಲ್ಲ, ಇವಾಗ ಬಂದಿರೋದು ಖುಷಿ ಆಗುತ್ತೆ. ಮಕ್ಕಳಿಗೂ ಖುಷಿ ಆಯ್ತು. ಸ್ಕೇಟಿಂಗ್ ಬಗ್ಗೆ ಹೇಳ್ಬೇಕು ಅಂದ್ರೆ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ನಾವು ಮುಂಚೆ ಎಲ್ಲ ನಾವು ನೋಡ್ಬೇಕು ಅಂದ್ರೆ ಬರೀ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಮಾತ್ರ ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ ಕೋಚ್ಗಳು ಸಿಗ್ತಾ ಇದ್ರು ನಮಗೆ. ಇವಾಗ ನಮ್ಗೆ ಹೆಮ್ಮೆ ವಿಷಯ ಏನು ಅಂದರೆ ನಮ್ಮ ಶಿರಾನಗರದಲ್ಲೂ ಕೂಡ ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ಲು ಪಾರ್ಟಿಸಿಪೇಟ್ ಮಾಡಿ ಎಷ್ಟೋ ಮಕ್ಕಳಿಗೆ, ನೂರಾರು ಮಕ್ಕಳಿಗೆ ಕಾಂಪಿಟೇಷನ್ ಕರ್ಕೊಳ್ಳೋಂಥ ಕೆಪಾಸಿಟಿ ಇರೋಂತಹ ಒಬ್ರು ನಮಗೆ ಕೋಚ್ ಸಿಕ್ಕಿದ್ದಾರೆ, ಮೋಹನ್ ಸರ್. ಎಲ್ರಿಗೂ ನಮಸ್ಕಾರ. ನಿಮ್ಮ ಮಕ್ಕಳನ್ನ ಸ್ಕೇಟಿಂಗ್ ಸೇರಿಸಬೇಕು ಅಂತ ನೀವೇನಾದ್ರೂ ಅಂದ್ಕೊಂಡಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ, ಶೇರ್ ಮಾಡಿ, ಅನೇಕ ಮಕ್ಕಳಿಗೆ ಇದು ಹೆಲ್ಪ್ ಆಗಲಿ. ಯಾಕೆಂದ್ರೆ ನಾನು ಇವಾಗ ಮಾಹಿತಿಯನ್ನ ನಿಮ್ಗೆ ತಿಳಿಸುತ್ತಾ ಕೊಡ್ತೇನೆ. ನೀವು ಚೆಸ್ ನೋಡಿದೀರಾ? ಚೆಸ್ ಯಾಕೆ ಆಡ್ತೀವಿ ಅಂದ್ರೆ ನಮ್ಮ ಬುದ್ಧಿಶಕ್ತಿಯನ್ನು ಹೆಚ್ಚಳ ಮಾಡ್ಕೊಳ್ಳೋದಕ್ಕೆ ಚೆಸ್ ಆಡ್ತೀರಾ. ಅದೇ ರೀತಿ ಸ್ಕೇಟಿಂಗ್ ನೀವು ಆಡೋದಾದ್ರೆ ನಿಮ್ಮ ದೇಹದ ಪ್ರತಿಯೊಂದು ಅಂಗಾಂಗಗಳು ಕೂಡ ಬಹಳ ಹೆಲ್ಪ್ ಆಗುತ್ತೆ. ಅದ್ಯಾವ ರೀತಿ ಅಂತ ನಾನು ಆ ಸ್ಕೇಟಿಂಗ್ ನ ನ್ಯಾಷನಲ್ ಅವಾರ್ಡ್ ತೆಗೆದುಕೊಂಡಿರ್ತಕ್ಕಂಥ ಪ್ರಸಿದ್ಧಿ ಆಗಿರ್ತಕ್ಕಂಥ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸ್ಕೇಟಿಂಗ್ ಆಡೋದ್ರಿಂದ ಬಹಳ ಅನುಕೂಲಗಳಿದಾವೆ. ನೀವೇನಾದ್ರೂ ಮುಂದೆ ಒಬ್ಬ ಸರ್ಕಾರಿ ನೌಕರ ಆಗಬೇಕು ಅಂದ್ರೆ ನೀವು ಸ್ಪೋರ್ಟ್ಸ್ ಕೋಟಾದಲ್ಲಿ, ಕ್ರೀಡಾಕೂಟದಲ್ಲಿ ಇದನ್ನ ಬಳಸ್ಕೊಂಡು ನ್ಯಾಷನಲ್ ಅವಾರ್ಡ್ ನೀವು ನಿಮ್ಮ ಮಕ್ಕಳಿಗೆ ಉದ್ಯೋಗ ಅವಕಾಶ ಕೊಡಿಸೋದ್ರಲ್ಲಿ ಇದು ಬಹಳ ಮಹತ್ವವನ್ನು ಪಡಿತದೆ. ಇವಾಗ ನಮ್ಮ ಜೊತೆ ಮೋಹನ್ ಅವರು ಇದ್ದಾರೆ, ಮಾತಾಡಿಸ್ತಾ ಹೋಗೋಣ. ಯಾವ ರೀತಿ ಅನುಕೂಲಗಳಿದಾವೆ, ಯಾವ ರೀತಿ ಮಕ್ಕಳು ಇಲ್ಲಿ ಅಡ್ಮಿಷನ್ ಆಗಬೇಕು, ಮತ್ತೆ ಇದರಿಂದ ಬೆನಿಫಿಟ್ಸ್ ಏನು ಅಂತ ನಾನು ಮಾತಾಡಿಸ್ತಾ ಹೋಗ್ತೇನೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಈ ಸ್ಕೇಟಿಂಗ್ ಆಡೋದ್ರಿಂದ ಯಾವ್ಯಾವ ಅನುಕೂಲಗಳಿದಾವೆ ಅಂತ? ಸರ್, ಸ್ಕೇಟಿಂಗ್ ಕ್ರೀಡೆಯಲ್ಲಿ ಏನಾಗುತ್ತೆ, ದೇಹದ ಎಲ್ಲಾ ಭಾಗ ಕೂಡ ಎಕ್ಸರ್ಸೈಸ್ ಆಗುತ್ತೆ. ಮೊದಲನೇದಾಗಿ ಸಣ್ಣ ಮಕ್ಕಳಿಂದ ಹಿರಿಯರವರೆಗೂ ಕೂಡ ಎಲ್ಲರೂ ಕೂಡ ಈ ಕ್ರೀಡೆನ ಆಡ್ಬೋದಾಗಿದೆ. ಹಾಗಾಗಿ ಒಂದು ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ಯಾವ ರೀತಿ ಚೆಸ್ ಅಲ್ಲಿ ಮಕ್ಕಳುಗಳು ಫೋರ್ಕಾಸ್ಟಿಂಗ್ ಮಾಡ್ತಾರೆ, ಮುಂದೆ ಮಾಡುವಂತದ್ದನ್ನ ಈಗಲೇ ಇದು ಮಾಡ್ತಾರೆ. ಅದೇ ರೀತಿ ಸ್ಕೇಟಿಂಗ್ ಅಲ್ಲೂ ಕೂಡ ಹಾಗೇನೆ ಮುಂದೆ ಏನು ಯಾವ ಕಡೆ ಟರ್ನ್ ಆಗ್ಬೇಕು, ಯಾವ ಕಡೆ ಸ್ಪೀಡ್ ಮಾಡ್ಬೇಕು ಅನ್ನೋದೆಲ್ಲಾನು ಕೂಡ ಫೋರ್ಕಾಸ್ಟಿಂಗ್ ಕಲಿಯುವಂತ ವಯಸ್ಸು ಇದ್ರಲ್ಲಾಗುತ್ತೆ. ಬುದ್ಧಿ ವಿಕಸನ ಆಗುತ್ತೆ ಸರ್ ಇದ್ರಲ್ಲಿ. ಓಕೆ, ಸ್ಕೇಟಿಂಗ್ ಆಡಿ ಚೆನ್ನಾಗಿ ಒಳ್ಳೆ ನ್ಯಾಷನಲ್ ಅವಾರ್ಡ್ ತಗೊಂಡ್ರು. ಮುಂದೆ ಅವರು ಇನ್ನು ಏನೇನೋ ಎಕ್ವಿಪ್ಮೆಂಟ್ಸ್ ತಂದು ಇನ್ನೂ ಏನೋ ಸಾಧನೆ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಗ್ರಾಮೀಣ ಭಾಗದವರು ಹಣ ಇರಲ್ಲ. ಅವಾಗ ಏನಾದ್ರು ಇನ್ನೊಂದು ಮಾರ್ಗ ಇದೆಯಾ ಅಂತ? ಸರ್, ಸರ್ಕಾರದಿಂದ ಈ ಒಂದು ಸ್ಕೇಟಿಂಗ್ ಕ್ರೀಡೆಗಳಿಗೆ ಅಂತಾನೆ ತುಂಬಾ ಒಂದು ಫಂಡ್ 1,000 ಕೋಟಿ ತನಕ ಕೂಡ ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಅದರಲ್ಲಿ ನಮ್ಗೆ ಕ್ರೀಡಾ ಸಂಜೀವಿನಿ ಅನ್ನೋ ಒಂದು ವಿಮೆ ಯೋಜನೆ ಇದೆ. ಹಾಗಾಗಿ ಸ್ಕಾಲರ್ಶಿಪ್ ವ್ಯವಸ್ಥೆ ಇದೆ. ಮತ್ತೆ ಎಕ್ಸ್ಟ್ರಾ ಟ್ರೈನಿಂಗ್ಗೋಸ್ಕರ 2 ಲಕ್ಷ ತನಕ ಕೂಡ ಕ್ಯಾಶ್ ನ ಕೊಡ್ತಾರೆ. ಮತ್ತೆ ಹಲವಾರು ರೀತಿಯಾದಂತ ಒಂದು ಪ್ರಶಸ್ತಿಗಳು, ಮತ್ತೆ ಸ್ಕಾಲರ್ಶಿಪ್ಸ್, ಸ್ಟೇ ಫಂಡ್ಸ್, ಕ್ಯಾಶ್ ಪ್ರೈಸಸ್ ಅಂತಾನು ಕೂಡ ಕೊಡ್ತಾರೆ ಸರ್ ಇದಕ್ಕೆ. ನಮ್ಮ ಶಿರಾ ಭಾಗದವರು ಇಲ್ಲಿ ಲೋಕಲ್ ಆಗಿರೋರಿಗೆ ಸ್ಕೇಟಿಂಗ್ ಕಲಿಬೇಕು ಅಂತ ಆಸಕ್ತಿ ಇರ್ತದೆ ಅವ್ರ ಮಕ್ಕಳಿಗೆ. ಯಾವ ಸಮಯ ಮತ್ತೆ ಯಾವ ರೀತಿ ಸೇರಿಸ್ಬೇಕು ಅಂತ ತಿಳಿಸ್ಕೊಡಿ ಸರ್. ಸ್ಕೇಟಿಂಗ್ ಶಿರಾದಲ್ಲಿ ಸರ್ ನಾವೀಗ ಪ್ರೆಸೆಂಟ್ ಸ್ಕೂಲ್ ಟೈಮಿಂಗ್ಸ್ ನೋಡ್ಕೊಂಡು ಬೆಳಗ್ಗೆ 6 ರಿಂದ 7 ಗಂಟೆ, ಹಾಗೇನೆ ಸಾಯಂಕಾಲ 5 ರಿಂದ 6 ಗಂಟೆಗೆ ಇವಾಗ ಸ್ಟಾರ್ಟ್ ಮಾಡಿದೀವಿ ಸರ್. ಯಾವುದೇ ಮಕ್ಕಳು ಕೂಡ ಬರ್ಬಹುದು. 3 ವರ್ಷದ ಮೇಲ್ಪಟ್ಟಿದ್ರೆ ಸಾಕು ನಮ್ಗೆ. ಆ ಮಕ್ಕಳುಗಳಿಗೆ ಎಲ್ಲಾ ರೀತಿಯಿಂದ ವ್ಯವಸ್ಥೆಯನ್ನ ಇಲ್ಲೇ ಕಲ್ಪಿಸಿ ಇಲ್ಲೇನು ಕೂಡ ನಾವು ಸ್ಕೇಟಿಂಗ್ ಕ್ರೀಡೆನ ಹೇಳ್ಕೊಡ್ತಿದೀವಿ ಸರ್. ಓಕೆ. ಎಷ್ಟು ಜನ ಮಕ್ಕಳು ಇಲ್ಲಿ ಸ್ಕೇಟಿಂಗ್ ಕಲಿತಾ ಇದ್ದಾರೆ ಸದ್ಯದಲ್ಲಿ? ಸರ್, ಸದ್ಯದಲ್ಲಿ ಒಂದು 30 ರಿಂದ 35 ಜನ ಸ್ಕೇಟಿಂಗ್ ಮಕ್ಕಳುಗಳು ಆಡ್ತಾ ಇದ್ದಾರೆ ಸರ್ ಇದರಲ್ಲಿ. ಅದರಲ್ಲಿ ಒಂದು 8 ಜನ ಮಕ್ಕಳು ಆಗ್ಲೇ ಸ್ಟೇಟ್ ಲೆವೆಲ್ಗೆ ರೆಡಿ ಆಗಿದ್ದಾರೆ. ಒಂದು ತಿಂಗಳ ಒಂದು ಅವಧಿಯಲ್ಲಿ ಆ ಮಕ್ಕಳುಗಳು ಚೆನ್ನಾಗಿ ಕಲ್ತು ಆ ಒಂದು ಸ್ಟೇಟ್ ಲೆವೆಲ್ಗೆ ಆಡೋ ಲೆವೆಲ್ಗೆ ಬಂದಿದೆ. ಹಾಗಾಗಿ ನಾವು ಸಿರಾ ನಗರವನ್ನ ನಾವು ತುಂಬಾ ಇಂಪಾರ್ಟೆಂಟ್ ಕೊಟ್ಟು ನೋಡ್ತಾ ಇದೀವಿ. ಯಾಕಂದ್ರೆ ಒಂದು ತಿಂಗಳಲ್ಲಿ ಮಕ್ಕಳು ಇಷ್ಟೊಂದು ಇಂಪ್ರೂವ್ ಆಗಿರೋದು ನಾನು ನೋಡಿರೋದು ಇದೇ ಮೊದಲನೇತೆ. ಇವಾಗ ಪ್ರತಿ ವರ್ಷ ಕೂಡ ಸ್ಟೇಟ್ ಲೆವೆಲ್ ಇದು ಸ್ಕೇಟಿಂಗ್ ನಡೆಯುತ್ತಾ? ಪ್ರತಿ ವರ್ಷದಲ್ಲಿ 4 ರಿಂದ 5 ಸ್ಟೇಟ್ ಲೆವೆಲ್ ನಡೆಯುತ್ತೆ, ಒಂದು ನ್ಯಾಷನಲ್ ಲೆವೆಲ್ ನಡೆಯುತ್ತೆ, ಮತ್ತೆ 3 ಇಂಟರ್ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ಸ್ ನಡೆಯುತ್ತೆ ಸರ್. ನಮ್ಮ ಅಸೋಸಿಯೇಷನ್ ಇಂದ ಇಂದುಧರ್ ಸೀತಾರಾಮ್ ರವರು ರಾಷ್ಟ್ರ ಮಟ್ಟದ ಒಂದು ರೋಲರ್ ಸ್ಕೇಟಿಂಗ್ ಫೆಡರೇಷನ್ ಆಫ್ ಇಂಡಿಯಾದಲ್ಲಿ ಜಾಯಿಂಟ್ ಸೆಕ್ರೆಟರಿ ಆಗಿ ಆಯ್ಕೆಯಾಗಿರೋದು.
ಈ ಒಂದು ನಮ್ಮ ಸ್ಕೇಟಿಂಗ್ ಕರ್ನಾಟಕಕ್ಕೆ ಆಗಿರುವಂತ ಒಂದು ತುಂಬಾ ಹರ್ಷದ ವಿಷಯವಾಗಿದೆ. ಈಗ ಮೊದಲು ಕಂಪೇರ್ ಮಾಡಿದ್ರೆ ಈಗ ನಾವು ಇನ್ನ ಹೆಚ್ಚು ಆಪರ್ಚುನಿಟಿಗಳನ್ನ ನಾವು ಕೇಂದ್ರದಿಂದ ರಾಜ್ಯದಿಂದ ತಗೊಳ್ಬಹುದು ಅಂತ ಅನ್ಸ್ತೀವಿ ಸರ್. ಓಕೆ, ಇಷ್ಟು ಹೊತ್ತು ನಮ್ಮ ಜೊತೆ ಸ್ಕೇಟಿಂಗ್ ಇಂದ ಏನೇನು ಅನುಕೂಲಗಳಿದಾವೆ ಮತ್ತೆ ಇದರಿಂದ ನಮ್ಮ ಬುದ್ಧಿಶಕ್ತಿಯನ್ನು ಹೇಗೆ ಹೆಚ್ಚುಗೊಳಿಸ್ಕೊಳ್ಬಹುದು, ಜೊತೆಗೆ ನಮ್ಮ ದೇಹದ ಅಂಗಾಂಗಗಳಿಗೆ ಯಾವ ರೀತಿ ಬೆನಿಫಿಟ್ಸ್ ಇದೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ನಿಮ್ಮ ಮಕ್ಕಳನ್ನ ಸ್ಕೇಟಿಂಗ್ ಸೇರಿಸ್ಬೇಕಂತ ಆಸಕ್ತಿ ಇದ್ರೆ ನೀವು ಡೆಲಿವರ್ಸ್ ಪಬ್ಲಿಕ್ ಸ್ಕೂಲ್ಗೆ ಬನ್ನಿ. ಇಲ್ಲಿ ಪ್ರತಿನಿತ್ಯ ಬೆಳಿಗ್ಗೆ ಮತ್ತೆ ಸಾಯಂಕಾಲ 2 ಬ್ಯಾಚ್ ನ ಮಾಡ್ಕೊಂಡು ಇವ್ರಿಗೆ ಪ್ರಾಕ್ಟೀಸ್ ನೀಡಿದ್ದಾರೆ. ಜೊತೆಗೆ ಇವ್ರ ಫೋನ್ ನಂಬರ್ ಅನ್ನು ನೀಡಿರ್ತೀವಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ. ಸದಾ ನಮ್ಮ ವಾಹಿನಿಯನ್ನು ವೀಕ್ಷಣೆ ಮಾಡ್ರಿ. ಎಲ್ರಿಗೂ ನಮಸ್ಕಾರ.